ಈಗ ಜನ ಆಕ್ರೋಶದ ನಮ್ಮ ಸಭೆಯ ಬಗ್ಗೆ ಸವಿಸ್ತಾರವಾಗಿ ಅಧ್ಯಕ್ಷರು ಹೇಳಿದ್ದಾರೆ. ನಾನು ಜಿಲ್ಲೆಯಲ್ಲಿ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಜನರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂಥೇಳಿ ಅತ್ಯಂತ ಕಳಕಳಿಯಿಂದ ನಾನು ವಿನಂತಿಯನ್ನು ಮಾಡ್ಕೊತೀನಿ. ಇದು ಬರೀ ನಮ್ಮ ಪಕ್ಷದ ಸಲುವಾಗಿ ಅಲ್ಲ, ರಾಜ್ಯದಲ್ಲಿರ್ತಕ್ಕಂಥ ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಜನರ ಬಗ್ಗೆ ಇದು ಒಂದು ಆಕ್ರೋಶ, ಇದು ಒಂದು ಸಭೆ. ಇದು ನಮ್ಮ ಸಲಗೇನಿಲ್ಲ, ನಿಮ್ಮ ಸಲಗೆ, ಜನರ ಸಲುವಾಗಿ. ನೋಡಿರಿ ಎಷ್ಟು ಕಷ್ಟ, ಜನರಿಗೆ ದುಡಿದವ್ರಿಗೆ ಪಗಾರಿಲ್ಲ, ಆಮೇಲೆ ಎಲ್ಲದಕ್ಕೂ ಪ್ರತಿಯೊಂದು ದಿನನಿತ್ಯ ಬಳಕೆಯ ಎಲ್ಲ ಪದಾರ್ಥಗಳಿಗೂ ಸಂಪೂರ್ಣ ರೇಟ್ ಹೆಚ್ಚ. ಕುಡಿಯುವ ನೀರಿಗೆ ಸಹಿತ ರಾಜ್ಯದಲ್ಲಿ ಹೆಚ್ಚಿಗೆ ರೇಟ, ಹಾಲಿಗೆ ರೇಟ ಯಾವುದಕ್ಕೆ ಕಮ್ಮದ ಹೇಳಿ. ನೀರ ಹಾಲ ಮುಗಿದ ಮೇಲೆ ನಡು ಏನು ಬರ್ತಾವಲ್ಲ ತಿತ್ತೇವು ನಾವೆಲ್ಲ, ಅದಕ್ಕೂ ಕೂಡ ಕಡಿಮೆ ಇಲ್ಲ. ಇಂಥ ಸರ್ಕಾರ, ನಾನು ಕೂಡ ಸುಮಾರು 18 ವರ್ಷ ರಾಜ್ಯದಲ್ಲಿ ಹಿಂದೆ ಮಂತ್ರಿ ಆಗಿದ್ದೆ. ಅದ್ರ ಮೇಲೆ ಇಲ್ಲಿವರೆಗೂ ಇಂಥ ಸರ್ಕಾರನೇ ನಾನು ನೋಡಿರಲಿಲ್ಲಪ್ಪ. ಇದು ಯಾವ ಸರ್ಕಾರ ಏನೋ ಜನರಿಗೆ ಹೋಗಿ ನಾವು ಪುಕ್ಕಟ್ ಏನೇನೋ ಕೊಡ್ತೇವೆ ಅಂಥೇಳಿ ಇಲ್ಲಿ ಜನರಿಗೆ ಕೊಲ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಡೆದದು. ನಿನಗೇನಾದರೂ ಸಿದ್ದರಾಮಣ್ಣವರೇ, ನನ್ನ ಜೊತೆ ಸುಮಾರು ವರ್ಷ ನೀನು ಕೂಡ ಕೆಲಸ ಮಾಡಿದಿ, ಅತ್ಯಂತ ಗೌರವಿತವಾಗಿ ಹಿಂದೆ ನಡ್ಕೊಂಡಿದ್ದಿ. ಆ ಗೌರವ ನಿನಗೆ ಉಳಿಬೇಕಾದ್ರೆ ನೀನು ಮಂತ್ರಿಮಂಡಲವನ್ನು ಕರೆದು ನಿನ್ನ ಸರ್ಕಾರವನ್ನು ಬರ್ಖಾಸ್ ಮಾಡಿದಾಗ ನಿನಗೆ ತಿಳಿತದ ಜನ ಎಷ್ಟು ನಿನ್ನ ಮ್ಯಾಲೆ ಪ್ರೀತಿ ಅದಾರ ಅನ್ನತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನೋಡಿ, ಆರ್ಥಿಕವಾಗಿ ಸಂಪೂರ್ಣವಾಗಿ ಹಿನ್ನಡೆಗಿದ ಸರ್ಕಾರ. ಪಾಪ ಕಾಂಟ್ರಾಕ್ಟರ್ಗೆ ಬಿಲ್ ಇಲ್ಲ. ಅದು ಬಿಡ್ರಿ, ಹೋಲಿ ಬಿಜಾಪುರದಾಗ ಮುನ್ಸಿಪಾಲ್ಟಿಯಾಗ ಏನು ಗಾಡಿಗಳಿದ್ವಲ್ಲ, ಆ ಗಾಡಿಗಳಿಗೆ ಎಣ್ಣೆ ಹಾಕ್ಲಕ್ಕೆ ರೊಕ್ಕಿಲ್ಲ. ವಿಚಾರ ಮಾಡಿರಿ, ಬಿಜಾಪುರ ಹೊಲಸು ನಾರ್ತಾ ಇದೆ ಎಲ್ಲ ಕಡೆ, ಅದನ್ನ ಎತ್ತವ್ರಿಗೆ ದಿಕ್ಕಿಲ್ಲ. ಇಂಥದ್ದು ಎಂದೇರಿ ನೋಡಿದ್ದೇವ ನಾವು? ನೋಡ್ರಿ, ನಿಜವಾಗಿ ಇದೆಲ್ಲವನ್ನೂ ಕೂಡ ದಾರಿ ತಪ್ಪಿಸ್ತಕ್ಕಂಥ ಕೆಲಸ. ಇವೆಲ್ಲ ಮುಚ್ಚಿಸ್ಕೊಳ್ಳೋಕೆ ಈ ಜಾತಿಯ ಸಂಘಟನೆಯ ಒಂದು ಏನು ಆಧಾರಿತ ಒಂದು ಇದು ಏನು ತರ್ಲಾಕತ್ಯಾರ, ಇವತ್ತು ಜನಗಣತಿಯನ್ನು ತರ್ಲಾಕತ್ಯಾರ. ಇದೆಲ್ಲ ಎದಕ್ಕಪ್ಪ ಅಂದ್ರೆ ತಾವು ಇಲ್ಲೆಲ್ಲ ರಾಡಿ ಮಾಡ್ಯಾರಲ್ಲ, ಈ ರಾಡಿ ಮಾಡೋದನ್ನು ಮುಚ್ಕೊಳ್ಳಿಕ್ಕೆ ಇದನ್ನು ತರ್ತಕ್ಕಂಥ ಪ್ರಯಾಸ ಮುಖ್ಯಮಂತ್ರಿಗಳು ಮಾಡ್ಲಕತ್ತಾರ ಅಂಥೇಳಿ ನಾನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ. ನೋಡ್ರಿ, ನನಗೆ ನಿನಗೆ 150 ಬೋರ್ವೆಲ್ಲ ನಾವು ಮಂಜೂರು ಮಾಡೀನಿ ಅಂಥೇಳಿ ನನಗೆ ಆರ್ಡ್ರ್ ಮಾಡಿಕೊಟ್ರಪ್ಪ. ಮಾಡಿಕೊಟ್ಟ ಮೇಲೆ ನಾ ಏನು ಮಾಡ್ದೆ, ಎಲ್ಲ ನನ್ನ ಕಾರ್ಯಕರ್ತರಿಗೆ ಪತ್ರ ಬರೆದೆ. ಹಳ್ಳಿಗಳಿಗೆ 8 ಮಂದಿ 180 ಮಂದಿ ನಿಮ್ಮ ಎಲ್ಲ ಮಂಜೂರಾಗ್ಯಾವ ನಾ ಪತ್ರ ಬರೆದ. ಮುಂದೆ 30 ಹಾಕಿದ್ರು. ಇದೇನು SCPTದು ಅಮೌಂಟು. ಮುಂದೆ ಬರೀ 25 ಬೋರ್ ಹಾಕಿ ಉಳ್ಕಿದೆಲ್ಲ ಹಣ ವಿಡ್ರಾ ಮಾಡಿಕೊಂಡ್ರು. ನಿಮ್ಮ ಪಾಪ ಹತ್ತಂಗಿಲ್ಲ ಸಿದ್ದರಾಮಣ್ಣವ್ರೆ. ಎಷ್ಟು ಜನರನ್ನ ಸತ್ಯಾನಾಶ ಮಾಡಿದ್ರಿ. ಅವ್ರ ಪರಿಸ್ಥಿತಿ ಏನಾಯಿತು? ಚುನಾವಣೆ ಬತ್ತು ಅಂಥೇಳಿ ಅವರ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥ ಹಣವನ್ನು ಅದನ್ನು ತಗೊಂಡು ಚುನಾವಣೆ ಮಾಡಿಸ್ಲಕ್ಕಚ್ಚರಿ. ನಾಚಿಕೆ ಬರೋದಿಲ್ಲ ನಿಮ್ಗೆ? ನೋಡ್ರಿ, ಇವರು ಈ ಅಂತಿಂಥ ಹೊಲಸು ಕೆಲಸ ಮಾಡ್ಲಕತ್ತಾರೆ. ಬರೀ ರಾಜ್ಯದ ಅಷ್ಟೇ ಅಲ್ಲ, ದೇಶದಲ್ಲಿರ್ತಕ್ಕಂಥ ಪಕ್ಷವೂ ಕೂಡ ಈ ಒಂದು ಏನು ನೋಡ್ರಿ, ಇಲ್ಲಿ ರಾಜ್ಯದಲ್ಲಿ ಏನು ಮಾಡ್ಲಕತ್ತಾರ, ಅಲ್ಪಸಂಖ್ಯಾತರು ದಲಿತರು ಅಂತ ಹೇಳ್ತಾರೆ. ಇಲ್ಲಿ ಅಂದ್ರೆ ವೋಟ್ ಬ್ಯಾಂಕ. ಬರೀ ಸಿದ್ದರಾಮಣ್ಣವರೇ, ಇದು ಬಿಟ್ಬಿಡ್ರಿ, ಸಾಕಿನ್ನ ಬಿಟ್ಬಿಡ್ರಿ. ನಿನ್ನಲ್ಲಿ ಏನಾದರೂ ಒಂದು ನೈತಿಕತೆ ಇದ್ದರೆ ನೀವು ರಾಜೀನಾಮೆ ಕೊಟ್ಟು ಹೊರಗೋರಿ, ವಲ್ಲ ಅಂದರೆ ಡಿಸಾಲ್ವ್ ಮಾಡಿರಿ. ಎಷ್ಟು ಜನ ನಿಮ್ಮ ಬೆನ್ನು ಹತ್ತರ ಮುಂದಿನ ಸಲ ನೋಡೋಣ. ನಮಗೆ ಓಟ್ ಹಾಕಿಲ್ಲ ಅಂತ ನಾವು ಇಲ್ಲಿ ತನಕ ಸುಮ್ಮಿದ್ದೆವು. ಬಿಡ್ರಪ್ಪ, ಹೋಲಿ ಅವರೇ ಚಲೋ ಕೆಲಸ ಮಾಡ್ತಾರೆ, ಮಾಡಲಿ ಅಂಥೇಳಿ ಸಮಾಧಾನ ಪಟ್ಕೊಂಡಿದ್ದೆವು. ಆದರೆ ಇವತ್ತು ನೀವೇನು ಮಾಡ್ಲಾಕತ್ತೀರಿ ಸಿದ್ದರಾಮಣ್ಣವರೇ? ಪಾಪ ಜನರನ್ನು ಕೊಲ್ಲಾಕತ್ತೀರಿ. ನಾವು ಯಾವತ್ತೂ ಕೂಡ ಇಂಥದ್ದು ನೋಡಿಲ್ಲ. ನಾನು ನಿಜವಾಗಿ ನಿನ್ನಲ್ಲಿ ಏನಾದರೂ ಇದ್ದರೆ ಮಾನ ಮರ್ಯಾದೆ ಇದ್ದರೆ ನೀವು ರಾಜೀನಾಮೆ ಕೊಡು, ವಲ್ಲ ಅಂದರೆ ಡಿಸಾಲ್ವ್ ಮಾಡಿ ಮನೆಗೆ ಹೋಗಿ ಮೊದಲು ಇಲೆಕ್ಷನ್ ನಡೆಸ್ರಿ. ಯಾರಿಗೆ ಜನ ವೋಟ್ ಕೊಡ್ತಾರ ನೀವು ನೋಡಕತ್ರಿ. ಯಾರೂ ಇಲ್ಲ ಅವ್ರ ಹಿಂದೆ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಹೇಳ್ರಿ. ಇದು ಜಾತಿ ಗಣತಿಗೆ ನೀವು ಪರವಾಗಿದ್ದೀರೋ ವಿರೋಧವಾಗಿದ್ದೀರೋ ಸಂತೋಷ ಪಡ್ತೀವಿ. ಜಾತಿ ಯೋಜನೆ ಕರೆಕ್ಟ್ ಆಗಿದ್ದರೆ ಅದ್ರ ಪರವಾಗಿದ್ದೀನಿ. ಈ ದುಷ್ಟತನ ಮಾಡ್ಯಾರಲ್ಲ, ಅದಕ್ಕೆ ನಾ ಪರವಾಗಿಲ್ಲ. ಯಾವ ಥರ ದುಷ್ಟ ಮಾಡೋದು ಅಲ್ಲಿ ನೀವೇ ನೋಡ್ರಿ ಇವತ್ತು ಪತ್ರಿಕೆಯಲ್ಲೇ ನೋಡ್ರಿ, ಗೊತ್ತಾಗ್ತದೆ ನಿಮ್ಗೆ. ನೋಡ್ರಿ, ಇದು ವೈಜ್ಞಾನಿಕವಾದಂಥದ್ದು ಅಲ್ಲ. ಇದು ನಾ ಹೇಳೋದಲ್ಲ, ಮಂತ್ರಿ ಮಂಡಲದಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿಗಳು ಹೇಳ್ತಾ ಇದ್ದಾರೆ ಇದು ವೈಜ್ಞಾನಿಕವಲ್ಲ. ಲಿಂಗಾಯತರು ಹೇಳ್ತಾರೆ,
ಬೇರೆದ ಸಮಾಜದವರು ಹೇಳ್ತಾರೆ ಇದು ವೈಜ್ಞಾನಿಕ ಅಲ್ಲ ಎಂದರೆ ನೋಡ್ರಿ ಇದು ಹಿಂದೆ ಇತ್ತು ಆಡದಿಂದ ಹಿಂದೆ ಮಾಡಿದ್ರಿ ಹಿಂಗೆ ತಾಂಕಿ ಸಂಖ್ಯೆ ಹೇಳಿ ಬರೆಸ್ದಂಗೆ ಮಾಡ್ಯಾರಪ್ಪ ಇದು ನೀವೊಂದೆರಡು जुड़े रहिएगा आपके अपने चैनल बीजापुर समय के साथ।